ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪ ಅಂತಂದರೆ, ಹೆಣ್ಮಕ್ಳು ಧರಿಸುವಂತಹ ಬಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬಳೆಗಳ ಬಗ್ಗೆ ಏನಿದೆ ತಿಳ್ಕೊಳ್ಳೋದಕ್ಕೆ ಅಂತ ತುಂಬ ಇದೆ ಬಳೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅದು ಏನಪ್ಪ ಅಂತಂದರೆ, ಹೆಣ್ಮಕ್ಳು ಯಾವ ಕಲರ್ ಬಳೆನ ತರಿಸ್ಕೋಬೇಕು, ಹಾಗೆಯೇ ಯಾವಾಗ ಧರಿಸ್ಕೋಬೇಕು, ಯಾವ ದಿನಗಳು ಧರಿಸ್ಕೋಬೇಕು, ಹಾಗೆಯೇ ಎಷ್ಟು ಬಳೆಗಳನ್ನ ಹಾಕೋಬೇಕು, ಹಾಗೆಯೇ ಯಾವ ಕಲರ್ ಬಳೆಗಳನ್ನ ಹಾಕೋಬೇಕು, ಯಾವ ಕಲರ್ ಬಳೆಗಳನ್ನ ಹಾಕಬಾರ್ದು, ಹಾಕಿದ್ರೆ ಏನೆಲ್ಲ ಲಾಭಗಳಿದೆ, ಹಾಕಿಲ್ಲ ಅಂದರೆ ಏನೆಲ್ಲ ನಷ್ಟಗಳಿದೆ. ಎವ್ರಿಥಿಂಗ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫ್ರೀಯಾಗಿ ನೀವು ನೋಡ್ಬೋದು. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಮೊದಲಿಗೆ ಎಷ್ಟು ಬಳೆಗಳನ್ನ ಧರಿಸ್ಬೇಕು ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ಕೈಗೆ, ಎರಡು ಕೈಗೂ ಕೂಡ 6 ಬಳೆಗಳನ್ನ ಧರಿಸ್ಬೇಕಾಗತ್ತೆ. ಆದಷ್ಟು ಇನ್ನೂ ಜಾಸ್ತಿ ನೀವು ಹಾಕೋತೀರಾ ಅಂತಂದರೆ ಸರಿ ಸಂಖ್ಯೆಯಲ್ಲಿ, ಅಂದರೆ 2, 4, 6, 8, 10 ಈ ಥರ ಸರಿ ಸಂಖ್ಯೆಗಳಲ್ಲಿ ನೀವು ಬಳೆಗಳನ್ನ ಹಾಕ್ಕೋಬೇಕಾಗತ್ತೆ. ನಂತರ ಯಾವ ದಿನ ಹಾಕ್ಕೊಂಡ್ರೆ ಒಳ್ಳೆಯದು ಅಂತಂದರೆ ಸೋಮವಾರ, ಬುಧವಾರ ಮತ್ತು ಗುರುವಾರ. ಗುರುವಾರ ಅಂತೂ ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಬಳೆಗಳನ್ನ ಹಾಕಿಸ್ಕೊಳ್ಳೋದಕ್ಕೆ. ಅವತ್ತಿನ ದಿನ ನೀವು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಆದಷ್ಟು ಮ್ಯಾಕ್ಸಿಮಮ್ ಗಾಜಿನ ಬಳೆಗಳನ್ನ ಹಾಕ್ಕೋಬೇಕು ಹೆಣ್ಮಕ್ಳು. ಈಗೆಲ್ಲ ತುಂಬ ವೆರೈಟೀಸ್ ಬ್ಯಾಂಗಲ್ಸ್ ಬರ್ತಾಯಿದೆ. ಅದರಲ್ಲಿ ಆದಷ್ಟು ಗಾಜಿನ ಬಳೆಗಳನ್ನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಬಳೆಗಳು ಹಾಕೋದ್ರಿಂದ ಏನೆಲ್ಲ ಆಗುತ್ತೆ ಅಂದರೆ, ನಿಮ್ಮ ಜೊತೆಯಲ್ಲಿರೋರಿಗೆ ಒಳ್ಳೆಯದಾಗತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಆದಷ್ಟು ಗಾಜಿನ ಬಳೆಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಯಾವ ದಿನ ಹಾಕಬಾರ್ದು ಅಂತಂದರೆ, ಆದಷ್ಟು ಮಂಗಳವಾರ ಹಾಗೆಯೇ ಶುಕ್ರವಾರದಿಂದ ಬಳೆಗಳನ್ನ ಹಾಕೋಬಾರ್ದು. ಹಾಗೆಯೇ ಹಾಕಿರೋ ಬಳೆಗಳನ್ನ ತೆಗಿಬಾರ್ದು. ಹಾಗೆಯೇ ಬಳೆಗಳನ್ನ ಹೊಡಿಬಾರ್ದು. ಒಡೆದೋಗದೆ ಇರೋ ಥರ ನೋಡ್ಕೊಳ್ಳೋದು ತುಂಬಾ ಉತ್ತಮ, ನೋಡ್ಕೋಬೇಕಾಗತ್ತೆ. ನಂತರ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಯಾವ ಬಳೆಗಳನ್ನ ಹಾಕಲೇಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬ್ಲ್ಯಾಕ್ ಬಳೆಗಳನ್ನ ಹಾಕಬಾರ್ದು, ಕಪ್ಪು ಬಳೆಗಳನ್ನ ಹಾಕಬಾರ್ದು, ಹಾಗೆಯೇ ಕಂದು ಬಳೆಗಳು ಅಂದರೆ ಗ್ರೇ ಕಲರ್ ಬಳೆಗಳನ್ನ ಹಾಕಬಾರ್ದು, ಹಾಗೆಯೇ ನೀಲಿ ಕಲರ್ ಬಳೆಗಳನ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಇದು ಹಾಕೋದ್ರಿಂದ ನಿಮ್ಮ ಜೊತೆಯಲ್ಲಿರೋರಿಗೂ ನೆಮ್ಮದಿ ಅನ್ನೋದಿರೋದಿಲ್ಲ, ಉದ್ಯೋಗದಲ್ಲಿ ಕಷ್ಟ ಆಗುತ್ತೆ, ಹಾಗೆಯೇ ನಿಮಗೂ ನೆಮ್ಮದಿ ಅನ್ನೋದಿಲ್ಲ, ಮನೆಯಲ್ಲಿ ಸುಖ ಶಾಂತಿಗಳನ್ನೋದು ಇರೋದಿಲ್ಲ ಅಂತ ಶಾಸ್ತ್ರಗಳ ಪ್ರಕಾರ ಹೇಳಲಾಗುತ್ತೆ. ಕಪ್ಪು ಬಳೆಗಳು ಕೆಲವೊಂದಿಷ್ಟು ಶಾಸ್ತ್ರ ಮಾಡುವಾಗ ಮಾತ್ರ ಹಾಕಬೇಕಾಗತ್ತೆ. ಬೇರೆ ಸಮಯದಲ್ಲಿ ಹಾಕಬಾರ್ದು. ಹಾಗಾಗಿ ಆದಷ್ಟು ಈ ಒಂದು ಬಣ್ಣಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಹಾಗೆಯೇ ಕೆಲವೊಂದಿಷ್ಟು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಗೋಲ್ಡ್ ಬಳೆಗಳಂದರೆ ಚಿನ್ನದ ಬಳೆಗಳನ್ನ ಹಾಕ್ಕೊಂಡು ಗಾಜಿನ ಬಳೆಗಳನ್ನ ತೆಗೆದಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ಚಿನ್ನದ ಬಳೆಗಳನ್ನ ಹಾಕಿದ್ದೀರಾ ಅಂತ ಅಂದರೆ, ಅದ್ರ ಜೊತೆಗೆ 2 ಬಳೆಗಳಾದರೂ ಸರಿ ನೀವು ಗಾಜಿನ ಬಳೆಗಳನ್ನ ಹಾಕ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಹಾಗೆಯೇ ಯಾವ ಬಳೆಗಳನ್ನ ಅಂದರೆ ಯಾವ ಕಲರ್ ಬಳೆಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು ಅಂತಂದರೆ, ಮೊದಲನೇದಾಗಿ ಕೆಂಪು, ಹಸಿರು, ಹಳದಿ ಮತ್ತು ಮೂರನೇದು ಲಾಸ್ಟ್ನೇದು ಬಂದು ಗೋಲ್ಡ್ ಕಲರ್. ಈ 4 ಕಲರ್ನ ಹಾಕ್ಕೊಂಡ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಕೆಂಪು ಬಣ್ಣ ಅನ್ನೋದು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವನ್ನು ತಂದುಕೊಡುತ್ತೆ, ಮಾಂಗಲ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಹಾಕ್ಕೊಂಡ್ರೆ ರೆಡ್ ಕಲರ್ ಬಳೆಗಳನ್ನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಹಸಿರು ಬಣ್ಣ ಅಂತ ಹಾಕ್ಕೊಂಡ್ರೆ ಮನೆಯಲ್ಲಿ ವೃತ್ತಿ ಅಂದರೆ ಕೆಲಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಿ, ಹಾಗೆಯೇ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಏಳಿಗೆ ಅಂತ ಬರುತ್ತೆ. ಹಾಗಾಗಿ ಆದಷ್ಟು ಗ್ರೀನ್ ಕಲರ್ ಬಳೆಗಳನ್ನ ಕೂಡ ಹಾಕೋಬೋದು. ಹಾಗೆಯೇ ಯೆಲ್ಲೋ ಕಲರ್ ಬಳೆಗಳು, ಹಳದಿ ಕಲರ್ ಬಳೆಗಳನ್ನ ಹಾಕ್ಕೊಂಡ್ರೆ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ಬೋದು. ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ ಅಂತ ಹೇಳಲಾಗುತ್ತೆ ಶಾಸ್ತ್ರಗಳ ಪ್ರಕಾರ. ಲಾಸ್ಟ್ನೇದಾಗಿ ಬಂದು ಗೋಲ್ಡ್ ಕಲರ್ ಬಳೆಗಳು. ಗೋಲ್ಡ್ ಕಲರ್ ಬಳೆಗಳ ಹಾಕೋದ್ರಿಂದ ನಿಮಗೆ ಲಕ್ಷ್ಮಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅಂದರೆ ಫೈನಾನ್ಷಿಯಲ್ ಆಗಿ, ಆರ್ಥಿಕವಾಗಿ ನೀವು ಚೆನ್ನಾಗಿ ಬೆಳಿತೀರಾ ಅಂತ ಶಾಸ್ತ್ರಗಳ ಪ್ರಕಾರ ಹೇಳಲಾಗುತ್ತೆ. ಕೆಲವರು ಅನ್ಕೋಬೋದು, ಬಳೆಗಳ ಹಾಕೋದ್ರಿಂದ ಇಷ್ಟೆಲ್ಲ ಯೂಸಸ್ ಇದೆಯಾ ಅಂತ. ನಿಜವಾಗ್ಲೂ ಹೌದು. ಬಳೆಗಳು ಶಾಸ್ತ್ರೋಕ್ತವಾಗಿ ಹಾಕೋದು. ಅದೇ ಕಾರಣಕ್ಕೆ ಶಾಸ್ತ್ರಗಳ ಪ್ರಕಾರ, ಮೂಲಗಳ ಪ್ರಕಾರ ತುಂಬಾ ಉಪಯೋಗಗಳಿದೆ. ಆಗಲೇ ಸೈಂಟಿಫಿಕ್ಕಾಗಿ ಕೂಡ ಬಳೆಗಳನ್ನ ಹಾಕ್ಕೊಂಡ್ರೆ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇರೋದ್ರಿಂದ ಆದಷ್ಟು ಗಾಜಿನ ಬಳೆಗಳನ್ನ ಹಾಕ್ಕೊಳ್ಳಿ. ಈಗ ಬರುವಂತಹ ಪ್ಲಾಸ್ಟಿಕ್ ಬಳೆಗಳಾಗಿರ್ಬೋದು, ಸುಮಾರಷ್ಟು ಮೆಟಲ್ ಬಳೆಗಳನ್ನು ಹಾಕ್ತಾ ಇದ್ದಾರೆ. ಅವೆಲ್ಲ ಅವಾಯ್ಡ್ ಮಾಡಿ. ಫಂಕ್ಷನ್ ವೇರ್ ನೀವು ಯಾವುದಾದ್ರೂ ಹಾಕೋಬೋದು. ಅಟ್ಲೀಸ್ಟ್ ಡೈಲಿ ವೇರ್ ಆದರೂ ಗಾಜಿನ ಬಳೆಗಳನ್ನ ಹಾಕ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಶಾಂತಿ, ಸಂತೋಷ, ಅಭಿವೃದ್ಧಿ ಆಗಲೇ ಆರ್ಥಿಕವಾಗಿರ್ಬೋದು, ನಿಮ್ಮ ಮನೇಲಿ ನೆಮ್ಮದಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂತಹ ಯಜಮಾನನಿಗೆ ಆಗಿರ್ಬೋದು ಒಳ್ಳೆಯದಾಗತ್ತೆ. ಆದಷ್ಟು ಹೆಣ್ಮಕ್ಳು ಬಳೆಗಳನ್ನ ಧರಿಸ್ಬೇಕಾದ್ರೆ ನೋಡಿ ತಗೊಂಡು ಹಾಕ್ಕೊಳ್ಳಿ. ಆದಷ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗತ್ತೆ. ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.